ಎಲ್ಲರಿಗೂ ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ನೋಡಿ, ಈ ಡ್ರೆಸ್ನ ನನ್ನ ಮಗಳು ಯೂಸ್ ಮಾಡ್ತಾ ಇದ್ಲು. ಇದು ಬರ್ತಾ ಬರ್ತಾ ಟೈಟ್ ಆಯಿತು ಮತ್ತು ಲೆಂತ್ ಕಡಿಮೆ ಆಯಿತು. ಆದರೆ ಕೆಳಗಡೆ ಫ್ರಾಕ್ ತುಂಬ ಚೆನ್ನಾಗಿದ್ದರಿಂದ ನಾನು ಅದನ್ನು ಹೇಗೆ ರೀಯೂಸ್ ಮಾಡ್ಕೊಂಡೆ ಅಂತ ಹೇಳ್ಕೊಡ್ತೀನಿ. 80 ಸೆಂಟಿಮೀಟರ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 13.5 ಇಂಚು ಲೆಂತ್ ಬೇಕು. 14.5 ಲೆಂತ್ ತಗೊಂಡು ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚು ಶೋಲ್ಡರ್ ಬೇಕು. ಅವ್ರದ್ದು ಫುಲ್ ಶೋಲ್ಡರ್ 14, ಹಾಫ್ ತೊಗೋತಾ ಇದ್ದೀನಿ 7 ಇಂಚಸ್ಸು. ಆರ್ಮೋಲ್ ಲೆಂತು 7 ಇಂಚಸ್ ತೊಗೋತಾ ಇದ್ದೀನಿ. ಮತ್ತು ಅವ್ರದ್ದು ಚೆಸ್ಟ್ ಬಂದು 30 ಇಂಚಸ್ಸು ಡಿವೈಡೆಡ್ ಬೈ 7. ವೇಸ್ಟ್ 24 ಇಂಚಸ್ಸು ಡಿವೈಡೆಡ್ ಬೈ ಮಾಡಿದ್ರೆ 6 ಇಂಚಸ್ ಬರುತ್ತೆ. 1 ಇಂಚಸ್ ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ನೆಕ್ ಡೀಪ್ಗೆ 3 ಇಂಚ್ ಡೌನ್ ತೊಗೋತಾ ಇದ್ದೀನಿ. ಒಂದು ಬೋಟ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಡಾಟ್ಗೆ 1 ಇಂಚಸ್ ಬಿಟ್ಟಿದ್ನಲ್ಲ, ಅದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಡೀಪ್ಗೆ ಡ್ರಾಪ್ ಶೇಪು, ತುಂಬ ಬ್ರಾಡ್ ಇಲ್ಲ, ಮೀಡಿಯಮ್ ಡ್ರಾಪ್ ಶೇಪು. ನೋಡಿ, ಈಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡಿ ಆದಮೇಲೆ ಕಟ್ ಮಾಡ್ಕೋಬೇಕು. ಬ್ಯಾಕ್ ಇಟ್ಕೊಂಡು ಫ್ರಂಟ್ನ ಸೇಮ್ ಕಟ್ ಮಾಡ್ಕೋಬೇಕು. ಆರ್ಮೋಲು, ವೇಸ್ಟ್ ಲೆಂತು ಮಾರ್ಕ್ ಮಾಡ್ಕೊಂಡು ಸೇಮ್ ಕಟ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ 1/2 ಇಂಚ್ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ನ್ಯಾಚ್ ಹಾಕೋಬೇಕು. ಫ್ರಂಟು ಅಷ್ಟೇ, ನಾನಿಲ್ಲಿ ಪ್ರಿನ್ಸಸ್ ಶೇಪ್ ತೊಗೊಂಡಿಲ್ಲ. ಮಾಮೂಲಿ ಫ್ರಂಟು ಬ್ಯಾಕ್ 2 ಡಾಟೇ ತೊಗೊಂಡಿದ್ದೀನಿ. ಮುಂದೆ ನೆಕ್ಕು 3 ಇಂಚಸ್ಸೇ ತೊಗೊಂಡಿದ್ದೀನಿ, ಬೋಟ್ ಶೇಪು. ಬ್ಯಾಕ್ ಡೀಪು ಡ್ರಾಪ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬ್ಯಾಕ್ ಬೋಟ್ ನೆಕ್ ಶೇಪ್ ಕಟ್ ಮಾಡಿಕೊಂಡು ನೋಡಿ ಈ ಥರ ಇದೆ. ನೋಡಿ, ವೆಲ್ವೆಟ್ ಕ್ಲಾತ್ ಮೇಲೆ ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ ಕಟ್ ಮಾಡ್ಕೋತಾ ಇದ್ದೀನಿ. 10 ಇಂಚ್ ಸ್ಲೀವು, 2.5 ಇಂಚು ಡೌನಿಂಗ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಶೇಪ್ ಹಾಕ್ಕೊಂಡು ಸ್ಲೀವ್ನು ಸಹ ಕಟ್ ಮಾಡ್ಕೋತಾ ಇದ್ದೀನಿ. ಮ್ಯಾಚ್ ಹಾಕ್ಕೊಂಡು ಮತ್ತು ಫ್ರಂಟ್ ಶೇಪ್ ತಗೋಬೇಕು. ಸ್ಲೀವ್ಗೆ ಒಂದು 1/2 ಇಂಚು ಒಳಗಡೆ ಶೇಪ್ ತಗೋತಾ ಇದ್ದೀನಿ. ಇದು ಸಹ ವೆಲ್ವೆಟ್ ಕ್ಲಾತ್ ಮೇಲಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. 1/2 ಇಂಚ್ ಬಿಟ್ಟಿದ್ವಲ್ಲ, ಅದು 1/2 ಇಂಚ್ ಸ್ಟಿಚ್ ಮಾಡ್ಕೋಬೇಕು. ವೆಲ್ವೆಟ್ ಕ್ಲಾತು ಜಾರುತ್ತೆ, ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸ್ ಏನಾದರೂ ಆಗಿದ್ದರೆ ನೀವು ಅಲ್ಲಲ್ಲೇ ಒಂದೊಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಸ್ಟಿಚ್ ಮಾಡಾದಮೇಲೆ ನೋಡಿ, ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಸೇಮ್ ಹಾಗೆ ಬ್ಯಾಕ್ನು ಸ್ಟಿಚ್ ಮಾಡ್ತಾ ಇದ್ದೀನಿ.
ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿ ಆಯಿತು. ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿ ತೆಗಿತಿದ್ದೀನಿ. ನೋಡಿ ಕ್ಯಾನ್ವಾಸ್ ಮೇಲೆ ಲೈನಿಂಗ್ ಇಟ್ಟು ನಾನು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ನಲ್ಲ ಸೇಮ್ ಹಾಗೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬೇಕು. ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿದ್ನಲ್ಲ ಕ್ಯಾನ್ವಾಸ್ ಅದು ಮತ್ತು ಮೇಯ್ನ್ ಬಾಡಿ ಪೀಸು ಎರಡು ಒಂದೇ ಲೆವೆಲಾಗಿ ಹಾಕ್ಕೋಬೇಕು. ನಾನು ಮಾರ್ಕ್ ಮಾಡಿರೋದಕ್ಕೆ ಕರೆಕ್ಟಾಗಿ ಹಾಕ್ಕೋಬೇಕು. ಅಲ್ಲಲ್ಲೇ ಗುಂಡು ಪಿನ್ ಹಾಕ್ಕೊಂಡು ಒಂದೇ ಲೆವೆಲಾಗಿ ಬರಬೇಕು. ಎಲ್ಲೂ ಏರುಪೇರು ಆಗಬಾರ್ದು. ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ನೆಕ್ಕು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈಗ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಮಿಕ್ಕಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ಮೇನ್ ಪೀಸಿಂದ ಕ್ಯಾನ್ವಾಸ್ನ ಪಲ್ಟಾಯಿಸ್ಬೇಕು. ಅದಕ್ಕೆ ಮೊದಲೇ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹೊಡ್ಕೊಂಡು ಅದನ್ನು ಉಲ್ಟಾ ಮಾಡಿ ಶೇಪ್ನ ಕರೆಕ್ಟಾಗಿ ಕುಂಡ್ರಿಸ್ಕೋಬೇಕು. ಎಕ್ಸ್ಟ್ರಾ ಲೈನಿಂಗ್ ಏನಿದೆ ಕ್ಯಾನ್ವಾಸು ಮತ್ತು ಲೈನಿಂಗು ಅದನ್ನು 1 ಇಂಚ್ 1.5 ಇಂಚ್ ಅಷ್ಟು ಮಾತ್ರ ಬಿಟ್ಕೊಂಡು ಮಿಕ್ಕಿದ್ನೆಲ್ಲ ಕಟ್ ಮಾಡಿಬಿಟ್ಟು ಫಿನಿಶಿಂಗ್ ಕೊಡಬೇಕು. ಬ್ಯಾಕ್ ಸೈಡಲ್ಲಿ ಅದು ಮಿಕ್ಕಿರೋದು ಹೆಚ್ಚಿಗೆ ಇರುತ್ತಲ್ಲ ಕಚ್ಚಾ ಅದನ್ನು ಎಮ್ಮಿಂಗ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ. ನೋಡಿ ಈಗ ಕಿನಾರಿ ಹಾಕಿದ್ದೀನಿ. ನೋಡಿ ಈಗ ಫಿನಿಶ್ ಆದಮೇಲೆ ಹೆಂಗಿದೆ. ಫ್ರಂಟು ಹಾಗೆ ಕ್ಯಾನ್ವಾಸ್ ಲೈನಿಂಗಿಗೆ ಕ್ಯಾನ್ವಾಸ್ ಹಾಕ್ಕೊಂಡು ಬೋಟ್ ಶೇಪ್ ಇದೆಯಲ್ವಾ ಫ್ರಂಟಲ್ಲಿ ಆ ಬೋಟ್ ಶೇಪ್ಗೂ ಅದೇ ಥರ ಕೊಡಬೇಕು. ಬ್ಯಾಕಿಗೆ ಕೊಟ್ವಲ್ಲ ಅದೇ ಥರ ಕೊಡಬೇಕು. ನೋಡಿ ಲೈನಿಂಗ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೇನ್ ಪೀಸು ಲೈನಿಂಗ್ ಪೀಸು ಅಟ್ಯಾಚ್ ಮಾಡಿಕೊಂಡು ಮತ್ತೆ ಅದನ್ನ ಉಲ್ಟಾ ಮಾಡಿ ಕಿನಾರಿ ಹಾಕಿ ಮತ್ತೆ ಎಡ್ಜ್ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಎರಡು ಸ್ಲೀವು ಹೀಗೆ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡಿ ರೆಡಿಯಾಗಿರೋ ಟಾಪ್ ಪೀಸ್ನ ಬಾಟಮ್ಗೆ ಅಟ್ಯಾಚ್ ಮಾಡಿರೋ ಕ್ಲಿಪ್ ಮಿಸ್ ಆಗಿದೆ. ಸೊ ಫೈನಲಿ ನಾನು ರೀಯೂಸ್ ಮಾಡಿರೋ ಟಾಪು ನೋಡಿ ಹೀಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.